ನಮಸ್ತೆ ಕರ್ನಾಟಕ. ಅರ್ಜುನ್ ನಗ್ತಾ, ಹ್ಞೂ ಮಾವಯ್ಯ, ನಿಮ್ಮ ಮಗ ಕ್ರಿಶ್ಚಿಯನ್ ಕೂಸಿಗೆ ನನ್ನ ತಂಗಿವ ತಾಯಿ ಆಗ್ತಾವಳೆ, ನಿಮ್ಮ ಮನೆ ವಂಶ ಹೊತ್ತಿದ್ದಾಳೆ. ನೀನು ಬಂದ್ರೇನೆ ಆ ಸಂಭ್ರಮ ಸಂಪೂರ್ಣ ಆಗತ್ತೆ ಮಾವಯ್ಯ, ಬಾ, ಇಲ್ಲ ಅನ್ಬೇಡ, ಬಾ ಮಾವ ಎನ್ನಲು ಚಂದ್ರ ಅರ್ಜುನ್ ಮತ್ತು ಆರೋಹಿ ಜೊತೆಗೆ ಹೊರಟ. ಚಂದ್ರ ನಗುತ್ತಾ, ಅಷ್ಟೇನಾ ಅರ್ಜುನ್, ನೀನು ಅಪ್ಪ ಆಗ್ತಿದೀಯಾ, 2 ಕೂಸನ್ನು ನಾನು ಎತ್ತಾಡಿಸ್ಬೇಕು ಎಂದವರಿಗೆ ಏನು ಉತ್ತರ ಕೊಡದೆ ಅವರನ್ನು ಕರ್ಕೊಂಡು ನಡೆದ. ಆರೋಹಿ ಕುಂಟುತ್ತಾ ಮೆಲ್ಲಗೆ ಅವರ ಹಿಂದೆ ನಡೆದ್ಲು. ಅವನ ಮೌನ ಅವಳಿಗೆ ಗೊತ್ತಿತ್ತು. ಚಂದ್ರನ್ ಮುಂದೆ ಅರ್ಜುನ್ ಸಿಕ್ಕಾಕೊಳ್ತಾನ. ಅರ್ಜುನ್ ತನ್ನ ಹೆಂಡತಿಯನ್ನ ಬಿಡೋ ವಿಚಾರ ಚಂದ್ರನ್ ತಿಳಿದ್ರೆ ಸಂಸಾರ ಸರಿಯಾಗತ್ತಾ? ನೋಡೋಣ. ಇಲ್ಲಿ ಲಕ್ಷ್ಮಿ ಬಾಗಿಲ ಬಳಿಯಲ್ಲಿ ಅತ್ತ ಕಡೆಯಿಂದ ಇತ್ತ ಕಡೆ ಓಡಾಡ್ತಾ ಕೈ ಹೊಸೆಯುತ್ತಾ ಕತ್ತಲಿನ ದಾರಿಯನ್ನೇ ನೋಡ್ತಿದ್ಲು. ರೀ ಸೂರ್ಯಪ್ಪ, ರೀ ಕೇಳು ಇಲ್ಲಿ. ಏನ್ರಿ ನಿಮ್ಮ ಮಗ ಇಷ್ಟೊತ್ತಾಯ್ತು ಇನ್ನೂ ಮನೆ ಸೇರಿಲ್ಲ? ನನ್ನ ಸೊಸೆ ಮುದ್ದುಗೇನು ಆಗಿರಕ್ಕಿಲ್ಲ ಅಲ್ವಾ? ಯಾಕೋ ಜೀವ ಡವಡವ ಅಂತೈತೆ. ಈ ಅರ್ಜುನ್ಗೆ ಅಷ್ಟು ಗೊತ್ತಾಗಲ್ಲ, ಕೂಸು ಹೊತ್ತವಳೆ, ಇನ್ನೇನು ಹಿಂಸೆ ಕೊಡ್ತಾನೋ ಏನಂದ್ರೆ ನೀವು ಹೋಗಿ ಒಂದು ಕಿತ ನೋಡ್ಬನ್ನಿ ಎಂದು ಭಯದಲ್ಲಿ ನುಡಿದವಳ ನೋಡಿ ನಗುತ್ತಾ ಸೂರ್ಯಪ್ಪ ಎಲೆ ಅಡಿಕೆ ಬಾಯಿಗೆ ಹಾಕ್ಕೊಳ್ಳುತ್ತಾ ಅಲ್ಲೇ ಕುಳಿತ. ಧರ್ಮಯ್ಯ ನಗ್ತಾ ಅವನ ಜೊತೆ ಎಲೆ ಅಡಿಕೆ ಬಾಯಿಗೆ ಹಾಕೊಂಡ್ರು. ನೀಲಮ್ಮ ಇಬ್ಬರಿಗೂ ಸುಮ್ಮನೆ ಇರಲು ಕಣ್ಣಲ್ಲೇ ಹೇಳಿದ್ಲು. ತನ್ನ ಸೊಸೆ ಲಕ್ಷ್ಮಿಗೆ ಗಾಬರಿಯಾಗಿದೆ ಎಂದು ನೀಲಮ್ಮನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಸೂರ್ಯ ನಗು ತಡ್ಕೊಂಡು ಲಕ್ಷ್ಮಿಗೆ ಸಮಾಧಾನ ಮಾಡ್ದ. ಲೇ, ಬಂದು ಅಡುಗೆ ಮಾಡೆ, ಅವನಿಗೆ ಗೊತ್ತು ಅವನ ಹೆಂಡತಿನ ನೋಡ್ಕೊಳ್ಳೋದು, ಗಂಡ ಹೆಂಡತಿನ ಒಸಿ ಸುಮ್ಮನೆ ಬಿಡಂಗಿಲ್ಲ ನೀನು. ಬಿಡು, ಬರ್ತಾರೆ, ಏನು ಮಹಾ ಸಮಯ ಆಗಿಲ್ಲ, ಇನ್ನು 7 ಗಂಟೆ ಅಟ್ಟೆಯ. ಅರ್ಜುನ್ ಜೊತೆ ಆರೋಹಿ ಇದ್ದಾಳಂದ್ರೆ ನಿಂಗೇನು ಭಯ? ಯಾವಾಗಲೂ ಮಗ ಮಗ ಅಂತಿದ್ದವಳು ಈ ಪಾಟಿ ಭಯ ಬಿದ್ದರೆ ಹೆಂಗೆ ಲಕ್ಷ್ಮೋ? ಬಾ ಒಳಕ್ಕೆ, ಒಸಿ ಬಿಸಿ ಬಿಸಿ ಅಡುಗೆ ಮಾಡು, ಅವರು ಹಸಿದು ಬರ್ತಾರೆ, ಊಟ ಮಾಡಿ ಮಲಗಲಿ. ಹಾಗೆ ಒಂದು ವಿಷಯ ಕಣಮ್ಮಿ, ಅವ್ರ ಮನಸ್ಸು ಬಿಚ್ಚಿ ಮಾತಾಡೋಕೆ ಇದೊಂದು ಸಮಯ ಕಣೆ, ಹೀಗಾದರೂ ಒಂದಾಗಲಿ. ನಿನ್ನ ಮಗ ನನ್ನ ಸೊಸೆಯನ್ನು ಏನೂ ಮಾಡೋಕ್ಕಿಲ್ಲ, ಅವನಿಗೆ ಅವಳಂದರೆ ಪ್ರಾಣ ಕಣಮ್ಮಿ ಎಂದು ನಕ್ಕು ಮೀಸೆ ತೀಡಿದವರ ನೋಡಿದ ಲಕ್ಷ್ಮಿ ಕಣ್ಣು ಕೆಂಪಾಗಿತ್ತು. ಸೂರ್ಯಪ್ಪನ ಮಾತು ಕೇಳಿ ಕಣ್ಣು ಕೆಂಪು ಮಾಡಿಕೊಂಡ ಲಕ್ಷ್ಮಿ ಕೋಪದಲ್ಲಿ ಅಲ್ಲೇ ಇದ್ದ ನೀರಿನ ಚೊಂಬನ ಎತ್ತಿ ಅವನ ಮೇಲೆ ಬಿಸಾಕಿದ್ಲು. ಸೂರ್ಯಪ್ಪ ನಗ್ತಾ, ಲೇ ಸುಮ್ಮನೆ ಹೋಗಿ, ಈ ವಯಸ್ಸಲ್ಲಿ ಅದೇನು ಹುಚ್ಚಾಟ, ಬಾ ರಾತ್ರಿ ಎಂದು ಮತ್ತೆ ರೇಗಿಸಿದ್ದ. ಹ್ಞೂ ಮಹಾರಾಜ ಸೂರ್ಯಪ್ಪ, ನನಗೆ ಅಷ್ಟೇ ಬುದ್ಧಿ ಹೇಳೋದಾಯ್ತು. ಅದೇ ಮಗನತ್ರ ಬಾಯನ್ನು ಬಿಡಕ್ಕಿಲ್ಲ. ಅದೇನೋ ಗಾದೆ ಇದ್ದಂಗೆ ಉತ್ತರನ ಪೌರುಷ ಒಲೆ ಮುಂದೆ ಅಂದ ಹಾಗೆ ಅಲ್ವಾ ದೊರೆ? ನಿಮ್ಮ ಮಾತು ಕೋಪ ಎಲ್ಲವೂ ನನ್ನ ಮುಂದೆ ಅಷ್ಟೇಯ, ಮಗನ ಮುಂದೆ ಯಾವುದು ನಡೆಯೋಕ್ಕಿಲ್ಲ ಅಲ್ವಾ? ಅವನೀಗ ಮಾಡಿರೋ ರಾಧಾಂತಕ್ಕೆ ಉಸಿರು ಕಟ್ಟು ಹೋಗಿದೆ, ಇನ್ನು ಅವಳು ಬೇರೆ 3 ತಿಂಗಳು ಗರ್ಭಿಣಿ. ನಿಮಗೆ ಸ್ವಲ್ಪನೂ ಏನೂ ಅನ್ಸೋಕ್ಕಿಲ್ಲ? ಸೊಸೆ ಮುದ್ದು ಮತ್ತು ಮೊಮ್ಮಗು ಬಗ್ಗೆ ಯೋಚಿಸಿ, ಏನಾದರೂ ಹೆಚ್ಚು ಕಡಿಮೆ ಆಗಲಿ ಸೂರ್ಯಪ್ಪ, ಆಮೇಲೆ ನಿಂಗೂ ನಿನ್ನ ಗಡವ ಮಗನಿಗೂ ಆಯ್ತೆ ಎಂದು ಬುಸುಗುಡುತ್ತಾ ಅಡುಗೆ ಮನೆಗೆ ಹೋದ. ಲಕ್ಷ್ಮಿ ಮಗ ಮತ್ತು ಸೊಸೆಗಾಗಿ ಮುದ್ದೆ ಮಾಡಲು ಹಿಟ್ಟು ಜರಡಿ ಹಿಡಿದು ಉಪ್ಪಾಗಿ ಕಲಸಿ ಎತ್ತಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಒಲೆ ಮೇಲಿಟ್ಟು ಕುದಿ ಬಂದ ಮೇಲೆ ಮೆಲ್ಲ ಎತ್ತಿಟ್ಟ ಹಿಟ್ಟು ಹಾಕಿ ಕಲಸಿದ್ಲು. ನೀಲಮ್ಮ ಕೂಡ ಅವಳಿಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಬಂದ್ಲು. ಅವಳ ಉಬ್ಬಿದ ಮುಖ, ನೀರು ತುಂಬಿದ ಕಣ್ಣೋಡಿ, ಲೇ ಅದು ಯಾಕಿಷ್ಟು ಕೋಪ? ನಿನ್ನ ಮಗನ ಕೋಪನ ನನ್ನ ಮಗನ ಮ್ಯಾಗ ತೆಗೆಯೋದು ಸರಿ ಏನಮ್ಮಿ? ಇದು ಯಾವ ನ್ಯಾಯ ಲಕ್ಷ್ಮಿ ಎಂದು ನಗುತ್ತಾ ತರಕಾರಿ ಹಚ್ಚುತ್ತಾ ನುಡಿದ. ಅತ್ತೆ ಮಾತಿಗೆ ನಸುನಕ್ಕ ಲಕ್ಷ್ಮಿ ಮನಸ್ಸಲ್ಲಿ ಆರೋಹಿದೆ ಚಿಂತೆ. ಕೂಸಿಗೆ ಏನೂ ಆಗಬಾರ್ದು ಅಂತ ಮನಸ್ಸಲ್ಲೇ ಮುಕ್ಕೋಟಿ ದೇವರಿಗೆ ಬೇಡಿದ್ಲು. ಅವಳ ಭಯ ತುಂಬ ಹೆಚ್ಚಾಗಿತ್ತು. ಹಾಗೇನಿಲ್ಲ ಅತ್ತೆಮ್ಮ, ನಿಮ್ಮ ಮೊಮ್ಮಗ ಈಗಾಗಲೇ ಆಕೆಗೆ ಅದೆಷ್ಟು ನೋವು ಕೊಟ್ಟಿದ್ದಾನೆ. ಕತ್ತಲಾಯಿತು, ಇನ್ನು ಮನೆ ಕಡೆ ಬಂದಿಲ್ಲ. ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ. ಪಾಪ ಸೊಸೆ ಮುದ್ದು ಇವನ ಕಾಟ ಎಲ್ಲ ಸಹಿಸಿಕೊಂಡು ಇನ್ನು ಈ ಮನೆ ಗೌರವಕ್ಕೆ ಅವನ ಮೇಲಿನ ಪ್ರೀತಿಗೆ ಎಲ್ಲಿದ್ದಾಳೆ. ಮುಂದೆ ಏನಾಗುತ್ತೋ ಆ ದೇವ್ರ ಬಲ್ಲ ಎಂದು ದೀರ್ಘ ಉಸಿರು ಬಿಟ್ಟು ಅತ್ತೆ ಹೆಚ್ಚಿದ ತರಕಾರಿ ಎಲ್ಲವನ್ನ ತೊಳೆದು ಪಲ್ಯ ಮಾಡಲು
ಒಂದು ಪಾತ್ರೆಯನ್ನು ಒಲೆ ಮೇಲಿಟ್ಟು ಎಣ್ಣೆ ಹಾಕಿದ್ಲು. ಸಾಸಿವೆ ಸಿಡಿದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಘಮ್ ಎನ್ನಲು ಅತ್ತೆ ಆ ಕಾಳು ನೋಡಿ ಎಂದ್ಲು. ನೀಲಮ್ಮ ಬೆಳಗ್ಗೆ ಪದ್ಮ ನೆನೆಸಿದ ಕಾಳುಗಳನ್ನು ನೋಡುತ್ತಾ ಏನಮ್ಮಿ ಈ ಹುಡುಗಿ ಇಷ್ಟೆನ್ಸವಳೆ ಎನ್ನುತ್ತಾ ಎಲ್ಲವನ್ನ ತೊಳೆದು ನಗುತ್ತಾ ಜೋರಾಗಿ ಮಗಳನ್ನು ಕರೆದ್ಲು. ಲೇ ಪದ್ಮ, ಕೂಸೆ ಬಾರವ ಇಲ್ಲಿ ಎಂದು ಕರೆಯಲು ಅಮ್ಮನ ಸ್ವರಕ್ಕೆ ಅಡುಗೆ ಮನೆಗೆ ಬಂದವಳು ಏನಮ್ಮ ಎಂದು ಕೇಳಲು ನೀಲಮ್ಮ ಅವಳ ಕೈಗೆ ತೊಳೆದ ಕಾಳುಗಳನ್ನು ಕೊಡುತ್ತಾ, ಕೂಸೆ ಇದೇನು ಇವತ್ತು ಈ ಅವರೆಕಾಳು ಇಷ್ಟು ನೆನೆ ಹಾಕಿದ್ಯಾ? ಉಪ್ಸಾರಿಗೆ 1-2-3 ಹಿಡಿ ಸಾಕಿತ್ತು ಕಣವ, ರಾಹುಲ್ ಬೇರೆ ಇದನ್ನೆಲ್ಲ ತಿನ್ನಕ್ಕಿಲ್ಲ ಎಂದು ನಗುತ್ತಾ ಕೇಳಲು ಕಣ್ತುಂಬಿಕೊಂಡು ನಿಂತ ಪದ್ಮಾಳನ್ನ ಲಕ್ಷ್ಮಿ ಅಪ್ಪುತ್ತಾ, ಏನತ್ತೆ ನೀವು ಎಲ್ಲದಕ್ಕೂ ಅವಳನ್ನು ಕೇಳೋದು? ಇದು ಅವಳ ಮನೆ, ಅವಳ ಇಷ್ಟ. ನೀವು ಹೋಗಿ, ನಾನು ನನ್ನ ನಾದ್ನಿ ಅಡುಗೆ ಮಾಡ್ಕೋತೀವಿ ಎಂದು ಹೇಳಿದವಳ ನೋಡಿ ಹ್ಞೂ ಹ್ಞೂ ಎಂದು ನಗುತ್ತಾ ಅಲ್ಲಿಂದ ನೀಲಮ್ಮ ಹೊರಬಂದು ಗಂಡ ಧರ್ಮಯ್ಯನ ಪಕ್ಕ ಕುಳಿತಳು. ಪದ್ಮಾಳ ಕಣ್ವರಿಸಿದ ಲಕ್ಷ್ಮಿ, ಲೇ ಹುಚ್ಚಿ, ಏನೇ ಇದು ಇನ್ನು ನನ್ನ ಅಣ್ಣ ನೆನಪು ಮಾಡಿಕೊಂಡು ಅದೆಷ್ಟು ದಿನ ಹೀಗೆ ಕೊರಗ್ತೀಯ? ಚಂದ್ರಣ್ಣ ಊಟಕ್ಕೆ ಬರ್ತಾನೆ ಅಂತ ಇನ್ನು ಎಷ್ಟು ದಿನ ಹೀಗೆ ಕಾಯ್ತೀಯ ಸುಬ್ಬಿ? ನೀನು ಮುತ್ತೈದೆ ಆಗಿ ಇರು, ಬೇಡ ಅನ್ನಕ್ಕಿಲ್ಲ. ಆದರೆ ಅವನು ಜೀವಂತ ಇಲ್ಲ ಅನ್ನೋದು ಸತ್ಯ ಕಣೆ. ಅದೆಲ್ಲ ಮರೆತು ಮುಂದೆ ಮಕ್ಕಳಿಗಾಗಿ ಬದುಕು. ಅವನು ನಿನ್ನ ಮನಸ್ಸಲ್ಲಿ ಶಾಶ್ವತ ಕಣಮ್ಮಿ. ನೋಡು, ಬೆಳೆದ 2 ಮಕ್ಕಳನ್ನು ನೋಡು. ಕೃಷ್ಣ ಹತ್ರ ಒಂದು ಕಿತ ಮನಸ್ಸು ಬಿಚ್ಚಿ ಮಾತಾಡು. ಹೀಗೆ ಇದ್ರೆ ಹೇಗೆ? ಮಗನ ಬಾಯಲ್ಲಿ ಅಮ್ಮ ಅಂತ ಬಂದೇ ಬರುತ್ತೆ. ಈ ಸಲ ಹೇಗಾದರೂ ಸರಿ ಕೃಷ್ಣನ ಹತ್ರ ಮಾತಾಡು ಪದ್ಮ ಎಂದು ತಾಯಿ ಮಗ ಒಂದಾಗಲಿ ಎಂದು ಅವಳ ಬಳಿಯಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿ ನಕ್ಕದ್ಲು. ಪದ್ಮ ಸೆರಗಲ್ಲಿ ಕಣ್ವರಿಸಿಕೊಂಡು ಕಾಳು ಸಾರಿಗೆ ಮಸಾಲೆಯನ್ನು ರುಬ್ಬಿ ಉಪ್ಸಾರು ಖಾರ ಸಿದ್ಧ ಮಾಡಿದ್ಲು. ಅದಕ್ಕೆಮ್ಮ ಶ್ವೇತಾ, ಸೀಮಂತ ಇಲ್ಲೇ ಮಾಡೋಣ, ಸಂಕ್ರಾಂತಿ ಹಬ್ಬಕ್ಕೆ ಸರಿನಾ? ಆಗ ನನಗೆ ಕೃಷ್ಣನ ಹತ್ರ ಮಾತಾಡ್ಬೋದು ಎಂದು ನಕ್ಕವಳ ಕೆನ್ನೆ ತಟ್ಟಿ, ಸರಿ ಕಣಮ್ಮಿ ಹೋಗು, ಮಾವಯ್ಯ ಹತ್ರ ಬೆರ್ಬೆರ್ನೆ ಈ ವಿಷಯ ಹೇಳು ಎಂದು ಲಕ್ಷ್ಮಿ ಹೇಳಿ ಕಳಿಸಿದ್ಲು. ಪದ್ಮ ಹೊರಗೆ ಬಂದು ತನ್ನ ಕೈ ಸೆರಗಿನಲ್ಲಿ ಒರೆಸ್ಕೊಳ್ಳುತ್ತಾ, ಅಪ್ಪಯ್ಯ ಇಲ್ಲಿ ಕೇಳಪ್ಪಯ್ಯ, ನಾಡಿದ್ದು ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ದಿನ ನಮ್ಮ ಶ್ವೇತಾಗಿ ಸೀಮಂತ ಶಾಸ್ತ್ರ ಮಾಡುವ ಎಂದು ಹೇಳಿದವಳ ಮಾತಿಗೆ ಧರ್ಮಯ್ಯ ಖುಷಿಯಿಂದ, ಅದೇನು ಕೂಸೆ ನೀನು ನನಗೆ ಕೇಳೋದು? ನೀನು ಮಾಡು ಮಗಳೇ. ನೋಡು ಸೂರ್ಯಪ್ಪ, ಎಲ್ಲ ಸಿದ್ಧ ಮಾಡು. ನನ್ನ ಮೊಮ್ಮಗಳ ಸೀಮಂತಕ್ಕೆ ಊರೇ ಒಂದಾಗಬೇಕು. ಹಬ್ಬ ಮಾಡುಮ ಎಂದು ಜೋರಾಗಿ ನಕ್ಕಿದ್ರು. ಸೂರ್ಯ ಕಣ್ತುಂಬಿಕೊಂಡು, ಅಪ್ಪಯ್ಯ, ಇನ್ನು 2 ದಿನಕ್ಕೆ ಚಂದ್ರ ಮತ್ತು ಪದ್ಮ ಮದುವೆಯಾದ ದಿನ, ಅದನ್ನು ನಾನು ಮರೆಯೋಕ್ಕಿಲ್ಲ ಎಂದವನ ಮಾತಿಗೆ ನೊಂದುಕೊಳ್ಳುತ್ತಾ ಪದ್ಮ ಬಾಗಿಲು ಬಳಿಗೆ ಹೋದ್ಲು. ಕತ್ತಲನ್ನೇ ನೋಡುತ್ತಾ ಭಾವನ ಜೊತೆ ಕಳೆದ ದಿನಗಳು ನೆನಪಿಸಿಕೊಂಡವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರರಿದಿತ್ತು. ಭಾವ, ನೀನಿಷ್ಟದ ಅಡುಗೆ ಮಾಡಿದ್ದೀನಿ ಕಣೋ, ಬಾರೋ ಎಂದು ಮನಸ್ಸಲ್ಲಿ ನುಡಿದವಳು ರಸ್ತೆಯಲ್ಲಿ ಯಾರೋ ಬರುತ್ತಿರುವ ಹಾಗೆ ಅನಿಸಲು ಆರೋಹಿ ಇರಬೇಕು ಎಂದು ಮೆಟ್ಟಿಲಿಳಿದು ಜಗುಲಿಯಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದವಳ ಎದೆ ಬಡಿತ ಹೆಚ್ಚಾಗಿತ್ತು. ಹತ್ತಿರ ಬರಲು ಆ ವ್ಯಕ್ತಿಯ ಸ್ಪಷ್ಟ ರೂಪು ಕಂಡಿತ್ತು. ಪ್ರೀತಿ ಮಾಡಿದವಳಿಗೆ ಅವನನ್ನು ಗುರುತು ಹಿಡಿಯಲು ಕಷ್ಟ ಇಲ್ಲ. ಪದ್ಮ ಉಸಿರು ಬಿಗಿ ಹಿಡಿದು ನೋಡುತ್ತಾ ಬೀದಿ ದೀಪದಲ್ಲಿ ಹೊಳೆತಿದ್ದ 6 ಅಡಿ ವಯಸ್ಸಾದ ವ್ಯಕ್ತಿಯನ್ನು ನೋಡಿ, ಬಾವಾ ಎಂದು ಜೋರಾಗಿ ಕೂಗಿ ಅಳುತ್ತಾ ಓಡಿ ಅವನ ಬಳಿಗೆ ಬಂದ್ಲು. ಎಲ್ಲರೂ ಅವಳ ಸ್ವರಕ್ಕೆ ಹೊರಗೆ ಬರಲು ಎದುರಿಗಿದ್ದ ದೃಶ್ಯ ನೋಡಿ ಧರ್ಮಯ್ಯ, ನೀಲಮ್ಮ, ಲಕ್ಷ್ಮಿ, ಸೂರ್ಯಪ್ಪ ಅಳುತ್ತಾ ಅವರ ಬಳಿಗೆ ಧಾವಿಸಿದ್ರು. ರಾಮನಿಗಾಗಿ ಕಾದ ಸೀತಾಳಂತೆ ಅವನ ಪಾದಕ್ಕೆ ಬಿದ್ದು ಕಣ್ಣೀರಲ್ಲಿ ಪಾದ ತೊಳೆದ್ಲು. ಬಾವಾ, ನಾನು ನಂಬಿರೋ ದೇವರು ಕೈ ಬಿಟ್ಟಿಲ್ಲ ಬಾವಾ ಎಂದು ಅಳುತ್ತಿದ್ದ ಪದ್ಮಾಳನ್ನು ಬೆಗೆದಪ್ಪಿದ ಚಂದ್ರ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಕಣ್ಣುಗಳನ್ನು ಹೊರಸಿದ್ದ. ತನ್ನ ಪ್ರೀತಿಯ ಮಡದಿಯನ್ನು ಕಣ್ತುಂಬಿಕೊಂಡ.
ಇನ್ನು ಮಹಾಲಕ್ಷ್ಮಿಯಂತೆ ಮುತ್ತೈದೆಯಾಗಿ ಹೊಳೆತಿದ್ದವಳ ನೋಡಿದ ಚಂದ್ರ ಅವಳನ್ನು ಬಿಗಿದಪ್ಪಿದ. ನನ್ನ ಪದ್ದು ಗರ್ಭಿಣಿ ಇರ್ತಾ ನೀನು ನೋಡಿದ ಕಣೆ, ನನಗೆ ಕ್ಷಮಿಸ್ಬಿಡ ಬಂಗಾರ, ನನ್ನ ಕೂಸುಗಳು ಎಲ್ಲಿ ಪದ್ದು ಎಂದು ಮಕ್ಕಳನ್ನು ನೋಡಬೇಕು ಎಂದು ಆಸೆಯಿಂದ ಕೇಳ್ದ. ಅರ್ಜುನ್ ಕೃಷ್ಣಗೆ ಫೋನ್ ಮಾಡಿ ಮನೆ ಹತ್ರ ಶ್ವೇತಾನ ಕರ್ಕೊಂಡು ಬೇಗ ಬಾ ಅಂದಿದ್ದ. ರಾಹುಲ್ಗೆ ಕರೆ ಮಾಡಿ ಬೇಗ ಬಾರೋ, ಎಲ್ಲಿದ್ದೀಯಾ ಎಂದಾಗ ರಾಹುಲ್ ಆರೋಹಿಗೆ ಏನಾದರೂ ಆಯ್ತಾ ಅನ್ನೋ ಭಯದಲ್ಲಿ ಬಂದೇ ಇರು ಎಂದು ಕಾರ್ ತಗೊಂಡು ಮನೆ ಕಡೆ ವೇಗವಾಗಿ ಓಡಿಸಿದ. ಸೂರ್ಯಪ್ಪ ಮತ್ತು ಲಕ್ಷ್ಮಿ ಚಂದ್ರನ ಬಳಿಗೆ ಬಂದು ಅಳುತ್ತಾ, ಅಣ್ಣ ನನ್ನ ಅಣ್ಣ ಬಂದ, ಅರ್ಜುನ್ ನಮ್ಮಣ್ಣ, ಆರೋಹಿ ನನ್ನಣ್ಣ, ಅತ್ತೆಯಮ್ಮ ನನ್ನಣ್ಣ ಬಂದೇ ಬಿಟ್ಟ ಎಂದು ಭಾವುಕಳಾದ ಲಕ್ಷ್ಮಿಯನ್ನು ಅಪ್ಪಿದವನು ಅವಳ ಕಣ್ಣು ಒರೆಸಿ, ಕೂಸೆ ನನ್ನ ಚಿನ್ನಮ್ಮ ಹೆಂಗಿದೀಯ ಸ್ವಾಮಿ ಎಂದಾಗ ಅಣ್ಣನ ಬಿಗಿದಪ್ಪಿ ತೋಳಿನಲ್ಲೇ ಅಳುತ್ತಾ ಆಕೆ ಅಣ್ಣ ಬದುಕಿ ಬಂದ ಖುಷಿಯಲ್ಲೇ ನಗುತ್ತಾ ಅವನ ಮಡಿಲಲ್ಲೇ ಬೆಳೆದು ಅವನ ಕೈತುತ್ತು ತಿಂದ ನೆನಪುಗಳು ಒಂದೊಂದಾಗಿ ಲಕ್ಷ್ಮಿ ಕಣ್ಣಿನ ಮುಂದೆ ಬಂದಿತ್ತು. ತುಳಸಿನ ನೆನಪಿಸ್ಕೊಂಡಳುತ್ತಾ ಅಣ್ಣಯ್ಯ ಎಂದು ಬೊಬ್ಬೆ ಹೊಡೆದವಳ ಕಣ್ಣು ಒರೆಸಿ ಮಗುವಿನಂತೆ ಸಮಾಧಾನ ಮಾಡಿದ ಚಂದ್ರ ಸೂರ್ಯಪ್ಪನ ನೋಡುತ್ತಾ, ಗೆಳೆಯ ಬಾರ್ಲಾ ನನ್ನ ಕುಚಿಕು ಎನ್ನಲು ಸೂರ್ಯ ಅಳುತ್ತಾ ಚಂದ್ರನನ್ನ ಗಟ್ಟಿಯಪ್ಪಿ ಎತ್ಕೊಂಡು ಒಂದು ಸುತ್ತು ಸುತ್ತಿಸ್ದ. ಮೀಸೆ ತಿರುವುತ್ತಾ ಪಂಚೆ ಎತ್ತಿ ಮೇಲೆ ಕಟ್ಟಿದ ಸೂರ್ಯಪ್ಪ ಜೋರಾಗಿ ಕರೆದ, ಲೋ ಸಿದ್ಧ, ಹಬ್ಬದ ಅಡುಗೆ ಮಾಡೋಕೆ ಹೇಳೋ, ಕೆಲಸದವರಿಗೆ ಹೇಳೋ, ಬೇಗ ಓಡೋ, ಊರನ್ನೇ ಕರೆಯೋ ಊಟಕ್ಕೆ, ನನ್ನ ಗೆಳೆಯ ಬಂದಿದ್ದಾನೆ, ನನ್ನ ಕುಚಿಕು, ಈ ಊರಿನ ನ್ಯಾಯದೇವರು ಬದುಕಿದ್ದಾನೆ, ಹೇಳು ಹೋಗೋ ಎಂದು ಕೂಗಿ ಕೆಲಸದವನಿಗೆ ಹೇಳಿದ್ದ. ಚಂದ್ರ ಬದುಕಿದ್ದಾನೆ ಅನ್ನೋ ಸಂಭ್ರಮ ಮನೆಯಲ್ಲಿ ತುಂಬಿತ್ತು. ಚಂದ್ರನನ್ನು ಅಪ್ಪಿ ಮುದ್ದಾಡಿದ ಸೂರ್ಯಪ್ಪ ಅವನ ಕೈಗಳನ್ನು ಹಿಡಿದು ಹಿತ್ತಲಿನ ಬಾವಿ ಹತ್ರ ಕರ್ಕೊಂಡು ಹೋಗಿ, ಲೇ ಲಕ್ಷ್ಮಿ ಹೋಗು, ಗಂಧದೆಣ್ಣೆ ಸೀಗೆಕಾಯಿ ಎಲ್ಲ ತತ್ತ, ಹೋಗು ಬೇಗ ಬೇಗ, ಬಿರ್ಬಿರ್ನೆ ಹೊಸ ಮಡಿಬಟ್ಟೆ ಎತ್ಕೊಬಾ, ನನ್ನ ಗೆಳೆಯ ಶುದ್ಧವಾಗಲಿ ಎಂದು ಮೈಗೆಲ್ಲ ಅರಿಶಿನ ಎಣ್ಣೆ ಹಚ್ಚಿದ. ಪದ್ಮ ಬಿಸಿ ನೀರು ಹೊತ್ತು ತಂದ್ಲು. ಧರ್ಮ ಚಂದ್ರನ ಕಾಲುಗಳನ್ನು ತೊಳೆಯುತ್ತಾ ಕುಳಿತರು. ಚಂದ್ರ ಅಯ್ಯೋ ಮಾವ ಬಿಡು ಮಾವ ಎನ್ನಲು ಧರ್ಮಯ್ಯ ಅಳುತ್ತಾ, ಚಂದ್ರ ನಾನು ಪಾಪಿ ಕಣೋ ಪಾಪಿ, ನಿನ್ನಂಥ ಮನುಷ್ಯನಿಗೆ ಅನ್ಯಾಯ ಮಾಡಿದ್ದಕ್ಕೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ, ನಿನ್ನ ಪಾದ ಅಲ್ಲ ನಿನ್ನ ಜೋಡು ತಲೆ ಮೇಲೆ ಹೊತ್ತರೂ ಪುಣ್ಯ ಬರುತ್ತಳೆ ಮಯ್ಯ ಎಂದು ನಗುತ್ತಾ ಅವನಿಗೆ ಶುದ್ಧ ಮಾಡಿಸಿ ಮಡಿಬಟ್ಟೆ ಕೊಟ್ಟರು. ಒಳ್ಳೆ ರಾಜನಾಗಿ ಸಿದ್ಧನಾಗಿ ಬಂದ ಭಾವನನ್ನು ನೋಡಿ ಕೆನ್ನೆ ಕೆಂಪು ಮಾಡಿಕೊಂಡ ಪದ್ಮಾಳನ್ನ ಲಕ್ಷ್ಮಿ ನೀಲಮ್ಮ ಸಿದ್ಧ ಮಾಡಿ ಕರ್ಕೊಂಡು ಬಂದರು. ಇಬ್ಬರನ್ನ ನಿಲ್ಲಿಸಿ ಆರತಿ ಮಾಡಿ ಬೊಟ್ಟಿಟ್ಟು ದೃಷ್ಟಿ ತೆಗೆದ್ರು. ಮನೆ ಒಳಗೆ ಬಂದ ದಂಪತಿಗಳಿಗೆ ಮಕ್ಕಳನ್ನು ಬಾಚಿ ತಬ್ಬುವ ಆಸೆ. ಆರೋಹಿ ತನ್ನ ರೂಮಿಗೆ ಬಂದು ಫ್ರೆಶ್ ಆಗಿ ಕುಳಿತಳು. ಕಾಲು ನೋವಾಗಲು ಅದಕ್ಕೆ ಮೆಡಿಸಿನ್ ಹಚ್ಕೊಳ್ಳುತ್ತಾ ಒದ್ದಾಡ್ತಾ ಕುಳಿತ ಮಡದಿಯನ್ನು ಆಗಷ್ಟೇ ಒಳಗೆ ಬಂದ ಅರ್ಜುನ್ ನೋಡ್ದ. ಅವಳ ಕಾಲಿನ ಹತ್ರ ಕುಳಿತ ಅರ್ಜುನ್ ನಗುತ್ತಾ ಆ ಕಾಲುಗಳನ್ನು ತನ್ನ ತೊಡೆ ಮೇಲಿಟ್ಕೊಂಡ. ನಿನ್ನ ಕಾಲು ಗುಣ ಕಣೆ, ಈ ಮನೆಯಲ್ಲಿ ಮತ್ತೆ ಸಂಭ್ರಮ ಬಂತು ಎಂದು ಕಾಲಿಗೆ ಔಷಧಿ ಹಚ್ಚಿದ. ಆಕೆಯ ಹೊಟ್ಟೆಯನ್ನು ಮೆಲ್ಲ ಸವರಿ, ಬಾ ಊಟ ಮಾಡು ಬಾ ಚಿನ್ನ, ಹಸಿವು ಹಸಿವು ಅಂತಿದ್ದೆ ಎಂದು ಅವಳನ್ನು ಊಟಕ್ಕೆ ಕರೆದ. ಚಂದ್ರನ ಕುಟುಂಬ ಜೊತೆ ಆರೋಹಿ ಅರ್ಜುನ್ ಸಂಸಾರ ಸರಿಯಾಗುತ್ತಾ ನೋಡೋಣ. ಊಟ ಬೇಡ ಅರ್ಜುನ್, ಯಾಕೋ ತುಂಬ ಸುಸ್ತಾಗ್ತಿದೆ, ಹಾಗೆ ಕಣ್ಣು ಮುಚ್ಚಿ ಸ್ವಲ್ಪ ಮಲಗ್ತೀನಿ, ನೀವು ಹೋಗಿ ಅಂದರೆ ಎಂದವಳ ಮೈಯೆಲ್ಲ ಮುಟ್ಟಿ ನೋಡಲು ಕೆಂಡದಂತೆ ಸುಡ್ತಿತ್ತು. ಅರ್ಜುನ್ಗೆ ಈಗ ಎದೆ ಟವಟವ ಬಡಿದುಕೊಳ್ಳಲು ಶುರುವಾಯಿತು. ಭಯದಲ್ಲಿ ಜೋರಾಗಿ ತನ್ನ ತಾಯಿ ಮತ್ತು ಅಜ್ಜಿಯನ್ನು ಕೂಗ್ದ. ಅಮ್ಮಮ್ಮ ಅಮ್ಮಮ್ಮ, ಅಯ್ಯೋ ಅಮ್ಮ, ಬೇಗ ಬನ್ನಿ ಎಂದು ಕೂಗ್ದವನು ಅವಳಿಗೆ ಏನಾಯಿತು ಅಂತ ಹೆದರಿದ್ದ. ಆರೋಹಿ ಕಣ್ಮುಚ್ಚಿ, ರೀ ನನಗೇನೂ ಆಗಿಲ್ಲ, ಸ್ವಲ್ಪ ಜ್ವರ ಅಷ್ಟೇ, ಯಾಕೆ ಕೂಗಿ ಮನೆಯವ್ರಿಗೆಲ್ಲ ಕರಿತಿದ್ದೀರಾ, ನೀನು ಹೋಗು, ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆಲ್ಲ ಸರಿ ಹೋಗುತ್ತೆ. ಅರ್ಜುನ್ ನೀವು ಹೋಗಿ, ಚಂದ್ರ ಅಪ್ಪಯ್ಯ ಅದೆಷ್ಟು ವರ್ಷ ಆದಮೇಲೆ ಬಂದಿದ್ದಾರೆ, ಅವ್ರ ಜೊತೆ ಸಮಯ ಕಳೀರಿ ಎಂದು ಆಯಾಸದಲ್ಲೇ ನೋಡಿದವಳಿಗೆ ಕಾಲಿನ ನೋವು ಹೆಚ್ಚಾಗಿತ್ತು.
5-6 ಮೈಲಿ ಕುಂಟುತ್ತಾ ನಡೆದು ಬಂದವಳಿಗೆ ಆಯಾಸದ ಜೊತೆಗೆ ಜಾಲಿ ಮುಳ್ಳು ಚುಚ್ಚಿದ್ರಿಂದ ಆ ನೋವಿಗೆ ಜ್ವರ ಬಂದಿತ್ತು. ಆಕೆ ಅವನಿಗೆ ಏನೂ ಹೇಳ್ಕೊಳ್ಳದೆ ಕಣ್ಣುಮುಚ್ಚಿ ನೋವನ್ನು ಅನುಭವಿಸ್ತಾ ಮಲಗಿದ್ಲು. ಅವನ ಕೂಗಿಗೆ ಇಬ್ಬರು ಓಡು ಬಂದು ಅರ್ಜುನ್ ಅವರಿಬ್ಬರನ್ನ ನೋಡುತ್ತಾ, ಅಮ್ಮಮ್ಮ, ಅವಳ ಕಾಲಿಗೆ ಜಾಲಿ ಮುಳ್ಳು ಚುಚ್ಚಿ ಜ್ವರ ಏರಿದೆ ನೋಡಿ ಅಮ್ಮ, ನನಗೆ ಕೈಕಾಲಾಡ್ತಿಲ್ಲ, ಡಾಕ್ಟರ್ ಹತ್ರ ಹೋಗೋಣವಾ ಎಂದು ಹೇಳಲು ಆರೋಹಿ ಕಣ್ಬಿಟ್ಟು ಕಷ್ಟಪಟ್ಟು ಎದ್ದು ಕುಳಿತಳು. ಅತ್ತೆ, ಅಮ್ಮ, ಅಜ್ಜಿ ಇಬ್ಬರು ಹೋಗಿ, ನನಗೇನೂ ಆಗಿಲ್ಲ, ಇವರು ಸುಮ್ಮನೆ ಹೆದರ್ತಿದ್ದಾರೆ, ಸ್ವಲ್ಪ ಜ್ವರ ಅಷ್ಟೇ, ಮಲಗಿದ್ರೆ ಸರಿಯಾಗುತ್ತೆ ಎಂದವಳ ಮೈಯನ್ನು ಲಕ್ಷ್ಮಿ ಮುಟ್ಟಲು ಕೆಂಡದಂತೆ ಸುಡ್ತಿತ್ತು. ಅತ್ತೆಮ್ಮ, ಆರೋಹಿಗೆ ಆ ಹಾಳು ಮುಳ್ಳು ಚುಚ್ಚಿದ ನೋವಿಗೆ ಜ್ವರ ಬಂದಿದೆ, ಸ್ವಲ್ಪ ಮೆಣಸಿನ ಸಾರು ಖಾರ ಖಾರ ಮಾಡಿ ಊಟ ಕಲಸಿ ತರುವೆ. ನೀವು ರಕ್ತಚಂದನ ಅರೆದು ಈ ಅರ್ಜುನ್ ಕೈಗೆ ಕೊಡಿ, ಕಾಲಿಗೆ ಪೂರ್ತಿ ಹಚ್ಚಲು ಹೇಳಿ. ಹಾಗೆ ಹೇಳೋದನ್ನು ಸರಿಯಾಗಿ ಹೇಳಿ, ಇವನಿಗಷ್ಟು ಬುದ್ಧಿ ಬೇಡವಾ? ಈ ಸಂಜೆ ಹೊತ್ತಿಗೆ ಇವಳನ್ನು ಗರ್ಭಿಣಿ ಅಂತ ಗೊತ್ತಿದ್ರೂ ನಡೆಸ್ಕೊಂಡು ಬಂದವನೇ, ಈ ಚಂದಕ್ಕೆ ಅದೇನು ಸಂಸಾರ ಮಾಡ್ತಾನೋ. ನಾನು ಇದೇ ಕಾರಣಕ್ಕೆ ಭಯ ಬಿದ್ದದ್ದು ಎಂದು ಕೋಪದಲ್ಲಿ ನುಡಿದವಳು ಮಗನ ಮುಖನೂ ನೋಡದೆ ಹಾಗೆ ಹೇಳಿ ಅಡುಗೆ ಮನೆಗೆ ಅವಸರದಲ್ಲಿ ಹೋದ್ಲು. ನೀಲಮ್ಮ ಅರ್ಜುನನ್ನ ನೋಡುತ್ತಾ, ಎಲ್ಲ ಕೂಸೆ, ನೀನು ಕೂಸು ಹೊತ್ತವಳನ್ನು ನಡೆಸ್ಕೊಂಡು ಬರೋದಾ? ಪಾಪ ಅವಳು. ಸರಿ, ಈಗ ನಾನು ರಕ್ತಚಂದನ ಅರೆದು ಕೊಡುವೆ, ಅವಳ ಕಾಲಿಂದ ಮೈಗೆಲ್ಲ ಹಚ್ಚು, ವಾಸಿ ಆಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಜ್ವರನೂ ಇಳಿಯುತ್ತೆ, ನೋವು ಹೋಗುತ್ತೆ. ಅದು ದೊಡ್ಡ ಜಾಲಿ ಮುಳ್ಳು ಕಂಡ್ಲ, ಜ್ವರ ಬಂದರೆ ಬರುತ್ತೆ ಎಂದು ಹೊರಗೋದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.